ಈ 34 ಜನರ ಪಟ್ಟಿಯಲ್ಲಿ ಐಶ್ವರ್ಯ ಮಹದೇವ್ ಅವರ ಹೆಸರು ಇರುತ್ತೆ ಅಂದ್ಕೊಳ್ಳಾಗ್ತಾ ಇತ್ತು. ಆದರೆ ಅವರ ಹೆಸರು ಕೂಡ ಔಟ್ ಆಗಿದೆ. ಫಸ್ಟ್ ಅವರ ಹೆಸರಿತ್ತು ನಿಗಮ ಮಂಡಳಿ ಪಟ್ಟಿಯಿಂದ ಐಶ್ವರ್ಯ ಮಹದೇವ್ ಅವರ ನೇಮ್ ಔಟ್. ಐಶ್ವರ್ಯ ಹೆಸರು ಕೈ ಬಿಡುವಂತೆ ಪಟ್ಟಣ ಹಿಡಿದಿದ್ರು. KR ನಗರದ ಶಾಸಕ ರವಿಶಂಕರ್ ಅವರ ಹೆಸರನ್ನ ಕೈ ಬಿಡಲೇಬೇಕು ಅಂತ ಒತ್ತಡವನ್ನು ಹಾಕಿದ್ರಂತೆ. ಅವರ ಹೆಸರು ಫಸ್ಟ್ ಇತ್ತಂತೆ. ಒಂದು 2-3 ಹೆಸರುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗೊಂದಲದ ಜೊತೆಗೆ ಪ್ರೆಷರ್ ಇತ್ತು. ಆ ಕಾರಣಕ್ಕೋಸ್ಕರನೇ ಈ ಕಾರ್ಯಕರ್ತರ ಪಟ್ಟಿಗೆ, ನಿಗಮ ಮಂಡಳಿಯಲ್ಲಿ ಕಾರ್ಯಕರ್ತರಿಗೆ ಅಧ್ಯಕ್ಷ ಸ್ಥಾನದ ಪಟ್ಟಿಗೆ ಡಿಲೇ ಆಗ್ತಾ ಇದ್ದಿದ್ದಂಥದ್ದು. ಐಶ್ವರ್ಯ ಹೆಸರು ಕೈ ಬಿಡದಿದ್ರೆ ರಾಜೀನಾಮೆ ಬೇಕಿರು ಕೊಟ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ರಂತೆ KR ನಗರದ ಶಾಸಕರು. KR ನಗರದಿಂದ ಟಿಕೆಟ್ ಅನ್ನ ಕೇಳಿದ್ರು ಐಶ್ವರ್ಯ ಅವರು. ಕೊನೆಗೂ ಐಶ್ವರ್ಯ ಮಹದೇವ್ ಹೆಸರಿಗೆ ಕೂಗು ಕೊಡಲಾಗಿದೆ. ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಶಾಸಕರ ಜೊತೆನೆ ಕಾರ್ಯಕರ್ತರಿಗೂ ಕೂಡ ನಿಗಮ ಮಂಡಳಿ ಭಾಗ್ಯ ಅಂತ ಅಂದ್ಕೊಳ್ಳಾಗ್ತಾ ಇತ್ತು. ಹಾಗಾಗ್ಲಿಲ್ಲ. ಕಾರ್ಯಕರ್ತರದ್ದು ಈಗ ಅನೌನ್ಸ್ ಆಗ್ಲಿಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. ಆದರೆ ಶಾಸಕರದ್ದು ಮಾತ್ರ ಅನೌನ್ಸ್ ಮಾಡಲಾಗಿದ್ದಂಥದ್ದು. ಈಗ ಆಲ್ರೆಡಿ DPRಗೆ ಕಳಿಸಿದ್ದಾರೆ. 34 ಜನರ ಲಿಸ್ಟ್ ಅನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನೀವು ಕೊಡ್ತಾ ಇದ್ರಿ. ಇದರಲ್ಲಿ ಪ್ರಮುಖವಾಗಿ ಕೆಲವರೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಮತ್ತೆ ಪ್ರೆಷರ್ ಇತ್ತು. ಈ 34 ಹೆಸರುಗಳಲ್ಲಿ ಬಂದಂಥವ್ರನ್ನ ಯಾವ ರೀತಿಯಾಗಿ ನೋಡ್ಬೋದು, ಮತ್ತೆ ಕೈ ಬಿಟ್ಟಂಥವ್ರನ್ನ ಯಾವ ರೀತಿಯಾಗಿ ಪ್ರೆಷರ್ ಇತ್ತು ಅಂತ ನಾವು ಗಮನಿಸ್ಬೋದು ಅಂತ. ಕಾರ್ಯಕರ್ತರಿಗೆ ಮತ್ತು ಎರಡನೇ ಹಂತದ ನಾಯಕರಿಗೆ ನಿಗಮ ಮಂಡಳಿ ಭಾಗ್ಯಕ್ಕೆ ಈಗಾಗಲೇ ಹೈಕಮಾಂಡ್ ಅನುಮತಿ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಒಂದಷ್ಟು 4ಕ್ಕೂ ಹೆಚ್ಚು ಹೆಸರುಗಳ ಸಂಬಂಧಪಟ್ಟ ಒಂದಷ್ಟು ಕಾಂಟ್ರವರ್ಸಿ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ಮೈಸೂರಿನ ನರೇಂದ್ರ ಎಂಬುವರು, ಇವರು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದಂಥವರು. ಇವರು 2018ರ ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ವಿರುದ್ಧ ಕೆಲಸ ಮಾಡಿದಂಥ ಎಂಬ ಗಂಭೀರ ಆರೋಪ ಕೇಳಿ ಬಂದಿತ್ತು. ಡಾಕ್ಟರ್ ಜಿ ಪರಮೇಶ್ವರನ್ನ ಸೋಲಿಸಲಿಕ್ಕೆ ಮುಖ್ಯಮಂತ್ರಿ ಕಾರಣ ಅಂತೇಳಿ ಆರೋಪವನ್ನು ಮಾಡಿಕೊಂಡು ಇವರು ಇಡೀ ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ವಿರುದ್ಧ ಜನಾಭಿಪ್ರಾಯ ಮೂಡಿಸುವ ಪ್ರಯತ್ನವನ್ನು ಮಾಡಿದರು ಮತ್ತು JDS ಪರವಾಗಿ ಕೆಲಸವನ್ನು ಮಾಡಿದರು. ಹಾಗಾಗಿ ಅಲ್ಲದೆ ಸದ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂದರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಂಘದ ರಾಜ್ಯಾಧ್ಯಕ್ಷರು ಕೂಡ ಹೌದು. ಜೊತೆಗೆ ಪ್ರಿಯಾಂಕ್ ಖರ್ಗೆ ಕೂಡ ಅತ್ಯಾಪ್ತರು ಮತ್ತು ಇವರಿಗೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಶಿಫಾರಸನ್ನು ಮಾಡಿದರು. ಇಲ್ಲೊಂದು ಕಡೆ ಹೈಕಮಾಂಡಿಂದ ಬಂದಂಥ ಪಟ್ಟಿಯಲ್ಲಿ ನರೇಂದ್ರ ಹೆಸರು ನೋಡಿ ಬೆಚ್ಚಿ ಬಿದ್ದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ನನ್ನ ವಿರುದ್ಧ ಕೆಲಸ ಮಾಡಿದಂಥವರು, ನನ್ನ ವಿರುದ್ಧ ಚುನಾವಣೆಯಲ್ಲಿ ಅಪಪ್ರಚಾರ ಮಾಡಿದಂಥವರು, ಅಂಥವ್ರನ್ನ ನಿಗಮ ಮಂಡಳಿ ಪಟ್ಟಿಗೆ ನೇಮಕ ಆಗಿದೆ, ಅಂಥವರಿಗೆ ನಾನು ಏಕೆ ಆದೇಶವನ್ನು ಮಾಡಲಿ ಅಂತ CM ಪಟ್ಟು ಹಿಡಿದರು. ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಸ್ವತಃ ಎಲ್ಲೊಂದು ಕಡೆ CM ಗರಂ ಆಗಿದ್ರು. ಪರಮೇಶ್ವರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧವೇ ಸೆಟೆದು ನಿಂತಿದ್ರು. ಹಾಗಾಗಿ ಇದು ಎಲ್ಲೊಂದು ಕಡೆ ಮುಖ್ಯಮಂತ್ರಿ ವಿರುದ್ಧವೇ ಕೆಲಸ ಮಾಡಿದಂತೆ ಆಗುತ್ತೆ ಅನ್ನೋ ಒಂದು ಮೆಸೇಜ್ ಪಾಸ್ ಆಗುವಂಥದ್ದು ಮತ್ತು ಮುಖ್ಯಮಂತ್ರಿ ವಿರುದ್ಧ ಕೆಲಸ ಮಾಡಿದಂಥವ್ರು ಕೂಡ ನಿಗಮ ಮಂಡಳಿ ಪಟ್ಟಿಯಲ್ಲಿ ಅವಕಾಶ ಸಿಕ್ತು ಎಂಬ ಮೆಸೇಜ್ ಸಂದೇಶ ರವಾನೆ ಆಗುತ್ತೆ ಎಂಬ ಮಾತು ಕೂಡ ಕೇಳಿ ಬಂತು. ಅಂತಿಮವಾಗಿ ನರೇಂದ್ರ ಅವರ ಕಾರಣಕ್ಕಾಗಿ ನಿಗಮ ಮಂಡಳಿ ಪಟ್ಟಿ ನೆನೆಗುದ್ದಿಗೆ ಬಿದ್ದಿದ್ದು. ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಗೆದ್ದಿರುವಂಥದ್ದು, ನರೇಂದ್ರ ಹೆಸರು ಕೈ ಬಿಡುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಮತ್ತೊಂದು ಕಡೆ ಐಶ್ವರ್ಯ ಮಹದೇವ್ ರಾಷ್ಟ್ರೀಯ ವಕ್ತಾರೆ ಕೂಡ ಹೌದು. ಎಲ್ಲ ಒಂದು ಕಡೆ ಕಳೆದ ಬಾರಿ KR ನಗರ ಟಿಕೆಟ್ಗಾಗಿ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ಸದ್ಯ ಈಗ KR ನಗರ ಇಡೀ ಕ್ಷೇತ್ರದಲ್ಲಿ ಓಡಾಡ್ತಿರುವಂಥದ್ದು. ಎಲ್ಲೊಂದು ಕಡೆ ಅವರು ಕೂಡ ಮುಂದಿನ ವಿಧಾನಸಭಾ ಚುನಾವಣೆ ನಾನೇ ಅಭ್ಯರ್ಥಿ ಅಂತೇಳಿ ಅಪಪ್ರಚಾರ ಮಾಡ್ತಿದ್ದಾರೆ ಮತ್ತು ನನ್ನ ವಿರುದ್ಧ ಕೂಡ ಅಪಪ್ರಚಾರ ಮಾಡ್ತಿದ್ದಾರೆ ಅಂತೇಳಿ KR ನಗರದ ಶಾಸಕರಾಗಿರ್ತಕ್ಕಂಥ ರವಿಶಂಕರ್ ಅವರು ಗಂಭೀರ ಆರೋಪ ಮಾಡಿರುವಂಥದ್ದು. ಸದ್ಯ ಹಾಲಿ ಶಾಸಕನ ವಿರುದ್ಧವೇ KPCCಯ ನಾಯಕಿಯೊಬ್ಬರು ಕೆಲಸ ಮಾಡಿದರೆ ಅಂಥವ್ರನ್ನ ನಿಗಮ ಮಂಡಳಿಗೆ ಪಟ್ಟಿಯಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅವರ ಹೆಸರದ ಪಟ್ಟಿಯಲ್ಲಿ ಬಂದರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಮುಖ್ಯಮಂತ್ರಿ ಭೇಟಿಯಾಗಿ ತಮ್ಮ ಅಹವಾಲನ್ನು ಸಲ್ಲಿಸಿದ ಸ್ವತಃ DK ಶಿವಕುಮಾರ್ ಕೂಡ ಹೇಳಿದರು. ಒಂದು ವೇಳೆ ಐಶ್ವರ್ಯ ಮಹದೇವರವರ ಹೆಸರಿದ್ದಿದ್ರೆ ರವಿಶಂಕರ್ ರಾಜೀನಾಮೆ ಕೂಡ ಮುಂದಾಗುವ ಸಾಧ್ಯತೆ ಇತ್ತು. ಕೊನೆಗೂ ಕೂಡ ರವಿಶಂಕರ್ ಅವರು ಪಟ್ಟು ಹಿಡಿದು ಅವರ ಹೆಸರನ್ನು ತೆಗೆಸಿಕೊಳ್ಳಲು ಯಶಸ್ವಿಯಾಗಿರುವಂಥದ್ದು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಪರಮಾಪ್ತರು ಮತ್ತು ನಿಲಯದ ಕಲಾವಿದರು ಅಂತೇಳಿ ಗುರುತಿಸಿಕೊಂಡಿರ್ತಕ್ಕಂಥ JDSನ ಮಾಜಿ MLC ಸರೋವರ ಶ್ರೀನಿವಾಸ ಹೆಸರು ಕೂಡ ಅಚ್ಚರಿಯ ಬೆಳವಣಿಗೆಯಲ್ಲಿ ಈ ಪಟ್ಟಿಯಲ್ಲಿ ಸೇರಿಕೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಸರೋವರ ಶ್ರೀನಿವಾಸ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಅತ್ಯಾಪ್ತರು ಮತ್ತು ಪರಮಾಪ್ತರು ಕೂಡ ಹೌದು. ಹಾಗಾಗಿ ಅವರು ಪಕ್ಷಕ್ಕೆ ಏನು ಕಾಂಟ್ರಿಬ್ಯೂಷನ್, ಪಕ್ಷಕ್ಕಾಗಿ ದುಡಿದಾರ, ಸಂಘಟನೆ ಮಾಡಿದಾರ, ಹೋರಾಟಗಳನ್ನ ಮಾಡಿದಾರ, ಅಥವಾ ಪಕ್ಷದ ವಿಚಾರಕ್ಕಾಗಿ ಮತ್ತು ಬೀದಿಲಿ ಇಳಿದು ವಿಪಕ್ಷಗಳಿಗಾಗಿ ಏನು ಪ್ರತಿಭಟನೆಯನ್ನು ಮಾಡಿದಾರ ಅಂಥವ್ರನ್ನು ಕೂಡ ಕೇವಲ ಮುಖ್ಯಮಂತ್ರಿಯವರ ಪರಮಾಪ್ತ, ಅತ್ಯಾಪ್ತ, ನಿಲಯದ ಕಲಾವಿದ ಅನ್ನೋ ಕಾರಣಕ್ಕಾಗಿ ಸರೋವರ ಶ್ರೀನಿವಾಸ್ ಅಂತವರು ಕೂಡ ನಿಗಮ ಮಂಡಳಿಯಲ್ಲಿ ಪಟ್ಟಿಯಲ್ಲಿ ಅವಕಾಶ ಕೊಟ್ಟಿದೆ ಅಂತೇಳಿ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಿರುವಂಥದ್ದು. ಹಾಗಾದರೆ ಸಾಮಾನ್ಯ ಕಾರ್ಯಕರ್ತ ಪಕ್ಷಕ್ಕಾಗಿ ದುಡಿದವರ ಗತಿ ಏನು? ಕೇವಲ ಪರಮಾಪ್ತ ಮತ್ತು ನಿಲಯದ ಕಲಾವಿದರು ಮತ್ತು ಎಲ್ಲ ಒಂದು ಕಡೆ ತಮಗೆ ಅತ್ಯಾಪ್ತನ ಕಾರಣಕ್ಕಾಗಿ ಪಟ್ಟಿಯಲ್ಲಿ ಸೇರ್ಪಡೆ ಆಗಿರತಕ್ಕಂಥ ಸರೋವರ ಶ್ರೀನಿವಾಸ್ ವಿಚಾರವಾಗಿ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಒಂದಷ್ಟು
ನಾಯಕರುಗಳು ಕೂಡ ಪರೋಕ್ಷವಾಗಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಒಟ್ಟಾರೆ ಕೊನೆಗೂ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಟ್ಟಿಗೆ ಒಪ್ಪಿಗೆ ಕೊಟ್ಟಿರುವಂಥದ್ದು, ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿರುವಂಥದ್ದು. ಇನ್ನೇನು ಯಾವುದೇ ಗಳಿಗೆಯಲ್ಲಿ ಕೂಡ ಈ ಪಟ್ಟಿ ಸರ್ಕಾರಿ ಆದೇಶ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಕಾರ್ಯಕರ್ತರು ಕೂಡ ಅವಕಾಶ ಕೊಟ್ಟಿರುವಂಥದ್ದು. ಇದರಲ್ಲಿ ನರೇಂದ್ರಗಾಗಿ ಏನು ನಿಗಮ ಮಂಡಳಿ ನೆನೆಗುದಿಗೆ ಬಿದ್ದಿತ್ತು, ಅದು ಸಿದ್ದರಾಮಯ್ಯವರು ಪಟ್ಟು ಹಿಡಿದು ಅವರ ಹೆಸರನ್ನು ತೆಗೆಸುವಲ್ಲಿ ಸಕ್ಸಸ್ ಆಗಿರುವಂಥ ಆ ಮುಖಾಂತರ ಸಿದ್ದರಾಮಯ್ಯ ಮಾತೇ ನಡೆದಿರುವ ಅನ್ನೋದು ಇಲ್ಲಿ ಬಹುತೇಕ ನಿಶ್ಚಯ. ಪೃಥ್ವಿ ಸಿದ್ಧಾಂತ್ ಪಟೇಲ್, ಮತ್ತೊಂದು ಕಡೆ ಇಲ್ಲಿ ಆಶ್ಚರ್ಯ ಅನಿಸುವಂಥ ನೇಮ್ಗಳು ಯಾವುದು ಅಂತ, ಅದರ ಜೊತೆಗೆ ಕೆಲವರಿಗೆ ಟಿಕೆಟ್ ಅನ್ನ ಕೊಡಿಸುವಂತ ಸಂದರ್ಭದಲ್ಲಿ ಕೆಲವರಿಗೆ ಭರವಸೆಯನ್ನ ಕೊಡಲಾಗಿತ್ತು, ನಿಗಮ ಮಂಡಳಿ ಕೊಡ್ತೀವಿ, ಹಾಗೆ ವಿಧಾನ ಪರಿಷತ್ ಸ್ಥಾನವನ್ನೆಲ್ಲ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನ ಕೊಡಲಾಗಿತ್ತು. ಸಾಕಷ್ಟು ಪೈಪೋಟಿ ಕೂಡ ಇತ್ತು. ಅಂಥವ್ರು ಯಾರಾದರೂ ಅಸಮಾಧಾನಗೊಂಡಿರುವಂಥದ್ರ ಬಗ್ಗೆ ನೋಡೋದಾದ್ರೆ ಈಗ ಸದ್ಯ ಈಗಾಗಲೇ ತೀರ್ಥಹಳ್ಳಿ ಕಿಮ್ಮನ ರತ್ನಾಕರ್ ಬದಲಿಗೆ ನನಗೆ ಕೊಡಿ ಅಂತೇಳಿ ಮಂಜುನಾಥ್ ಗೌಡರು ಟಿಕೆಟನ್ನು ಬೇಡಿಕೆ ಇಟ್ಟಿದ್ರು, ಅವರಿಗೆ ನಿಗಮ ಮಂಡಳಿ ಅವಕಾಶ ಕೊಟ್ಟಿರುವಂಥದ್ದು. ಮತ್ತು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅವರು ಸುಂದರೇಶ್ವರ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದರು, ಅವ್ರಿಗೂ ಕೂಡ ನಿಗಮ ಮಂಡಳಿ ಅವಕಾಶ ಕೊಟ್ಟಿರುವಂಥದ್ದು. ಮಾಜಿ ಎಮ್ ಎಲ್ ಎ ಆಗಿರ್ತಾನೆ ಜಯಣ್ಣ ಅವರಿಗೆ ಅವಕಾಶ ಕೊಟ್ಟಿರುವಂಥದ್ದು. ಸಂಪತ್ ರಾಜ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದರು, ಸಿ ವಿ ರಾಮನ್ ನಗರದ, ಅವ್ರಿಗೂ ಟಿಕೆಟನ್ನು ಕೊನೆಗಳಿಗೆ ಕೊಟ್ಟಿಲ್ಲ, ಅವರ ಹೆಸರು ಕೂಡ ಪಟ್ಟಿಯಲ್ಲಿ ಸೇರ್ಪಡೆ ಆಗಿರುವಂಥದ್ದು. ಹೀಗೆ ಹಲವಾರು ಜನರು ನಾಯಕರ ಮಕ್ಕಳು ಕೂಡ ಇಲ್ಲಿ ಟಿಕೆಟನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆ 34 ಜನರ ಪಟ್ಟಿಯಲ್ಲಿ ಬಹುತೇಕ ಒಂದಷ್ಟು ಕಾರ್ಯಕರ್ತರು ಮತ್ತು ನಾಯಕರಿಗೆ ಅವಕಾಶ ಕೊಟ್ಟಿರುವಂಥದ್ದು. ಮತ್ತು ಈ ಹಿಂದೆ ಕೂಡ ಸರ್ಕಾರದ ಸಂದರ್ಭದಲ್ಲಿ ನಿಗಮ ಮಂಡಳಿಯಲ್ಲಿದ್ದಂಥ ಸುಧೀಂದ್ರ ಮತ್ತು ಎಸ್ ಮನೋಹರ್ ಕೂಡ ಇಲ್ಲಿ ಅವಕಾಶವನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆ ಸದ್ಯ ಇದೀಗ 34 ಜನರ ಹೆಸರನ್ನು ಫೈನಲ್ ಮಾಡಿರುವಂಥದ್ದು. ಒಟ್ಟಾರೆ ಈ ನಿಗಮ ಮಂಡಳಿಗಳೆಲ್ಲ ಒಟ್ಟಾರೆ ಸದಸ್ಯರು ಮತ್ತು ನಿರ್ದೇಶಕರು ಹುದ್ದೆ ಸುಮಾರು 2000ಕ್ಕೂ ಹೆಚ್ಚಿರ್ತಕ್ಕಂಥದ್ದು. ಒಂದು ವೇಳೆ ಮುಖ್ಯಮಂತ್ರಿಗಳ ಮನಸ್ಸು ಮಾಡಿದರೆ ಪ್ರತಿ ತಾಲೂಕಿನಲ್ಲಿ ಪ್ರತಿ ಹೋಬಳಿಗೊಂದರಂತೆ 4 ರಿಂದ 5 ಜನರ ಕಾರ್ಯಕರ್ತರಿಗೆ ಅವಕಾಶ ಕೊಡಬಹುದು. ಆದರೆ ಕಾರ್ಯಕರ್ತರಿಗೆ ಕೂಡ ಅವಕಾಶವನ್ನು ಕೊಡ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ. ಪೃಥ್ವಿ. ಓಕೆ, ಧನ್ಯವಾದ ಸಿದ್ಧಾಂತ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.